ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಆಂಧ್ರ ಶೈಲಿಯಲ್ಲಿ ಮದುವೆ ಮನೆ ಟೊಮೆಟೊ ಸಾರು. ಸಖತ್ ಟೇಸ್ಟಿಯಾಗಿರುತ್ತೆ. ಬಿಸಿ ಅನ್ನ ರಾಗಿ ಮುದ್ದೆ ಜೊತೆಗೆ, ಆಮೇಲೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ದೋಸೆ, ಇಡ್ಲಿ, ಉದ್ದಿನ ವಡೆ ಜೊತೆ ಕೂಡ ತಿನ್ಬೋದು. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಇದು ನೆನೆಸಿಟ್ಕೊಂಡಿರೋ ತೊಗರಿ ಬೇಳೆ ಸಣ್ಣ ಗ್ಲಾಸಲ್ಲಿ 1 ಗ್ಲಾಸಷ್ಟು ಅಥವಾ ಸುಮಾರು ಒಂದು 100 ಗ್ರಾಮ್ಸಷ್ಟು. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು 4 ರಿಂದ 5 ಜನಕ್ಕೆ ಒಂದೊತ್ತಿಗೆ ಸಾಕಾಗತ್ತೆ. ತೊಗರಿ ಬೇಳೆನ ಮೊದಲು ಚೆನ್ನಾಗಿ 2 ರಿಂದ 3 ಸಲ ಚೆನ್ನಾಗಿ ತೊಳೆದು ಅರ್ಧ ಗಂಟೆಗೆ ಮುಂಚೆ ನೆನೆ ಹಾಕಿದ್ದೆ. ನೆನೆಸಿಟ್ಕೊಂಡಿರೋ ನೀರನ್ನು ಕೂಡ ಉಪಯೋಗ ಮಾಡ್ತಾಯಿದ್ದೀನಿ, ಯಾಕಂದರೆ ತೊಗರಿ ಬೇಳೆನ ತೊಳೆದ ಮೇಲೆ ನೆನೆ ಹಾಕಿರೋ ನೀರದು. ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ಸುಮಾರು ಒಂದು 1/4 ಗ್ಲಾಸಷ್ಟು, 1 ಗ್ಲಾಸಷ್ಟು ತೊಗರಿ ಬೇಳೆ, 1/4 ಗ್ಲಾಸಷ್ಟು ಕಡಲೆಬೇಳೆ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ಹೆಸರು ಬೇಳೆನ ಕೂಡ ಉಪಯೋಗ ಮಾಡ್ಬೋದು. ಇದನ್ನು ಕೂಡ 1-2 ಸಲ ತೊಳೆದು ಅರ್ಧ ಗಂಟೆಗೆ ಮುಂಚೆ ನೆನೆ ಹಾಕಿದ್ದೆ. 1 ಚಮಚದಷ್ಟು, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ತುಪ್ಪ. ಈಗ ಕುಕ್ಕರ್ನಲ್ಲಿಟ್ಟು ಸುಮಾರು 1-2 ರಿಂದ 3 ಸೀಟಿ ಕೂಗಿಸ್ಕೋಬೇಕು. ತೊಗರಿಬೇಳೆ ಕಡಲೆಬೇಳೆ ಮೆತ್ತಗಾಗ್ಬಿಡಬೇಕು, ಆ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಳೆ ಬೇಯೋಷ್ಟರಲ್ಲಿ ಇದಕ್ಕೆ ಬೇರೆ ಸ್ಟೆಪ್ಗಳನ್ನ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಬೇಗ ಮಾಡ್ಕೊಂಬಿಡ್ಬೋದು. ಬಾಣಲೆ ಇಟ್ಕೊಂಡಿದ್ದೀನಿ. 1 ರಿಂದ 2 ಚಮಚದಷ್ಟು ಎಣ್ಣೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, 2 ದೊಡ್ಡ ಈರುಳ್ಳಿನ ಉಪಯೋಗ ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ 2 ರಿಂದ 3 ಅಷ್ಟು. ಈಗ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈರುಳ್ಳಿ ಹೊಂಬಣ್ಣ ಬರಬೇಕು ಅಲ್ಲಿವರೆಗೂ ಹುರ್ಕೋಬೇಕು. ಸುಮಾರು ಒಂದು 3 ರಿಂದ 4 ನಿಮಿಷ ಬೇಕಾಗುತ್ತೆ. ಸುಮಾರು ಒಂದು 3 ರಿಂದ 4 ನಿಮಿಷ ಆದಮೇಲೆ ಈರುಳ್ಳಿ ಹೊಂಬಣ್ಣ ಬಂದಿದೆ, ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹಣ್ಣು, ಸುಮಾರು ಒಂದು 1/4 kg ಟೊಮೆಟೊ ಹಣ್ಣನ್ನ ಉಪಯೋಗ ಮಾಡ್ತಾಯಿದ್ದೀನಿ, ಅಥವಾ ಮೀಡಿಯಮ್ ಸೈಜ್ 4 ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ. ನಾಟಿ ಟೊಮೆಟೊ ಆದರೂ ಪರವಾಗಿಲ್ಲ, ಫಾರ್ಮ್ ಟೊಮೆಟೊ ಆದರೂ ಕೂಡ ಪರವಾಗಿಲ್ಲ. ಟೊಮೆಟೊ ಹಾಕಿದ್ಮೇಲೆ ಕಲಿಸ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಟೊಮೆಟೊ ಚೆನ್ನಾಗಿ ಹಣ್ಣಾಗಿದ್ದರೆ ಬೇಗ ಆಗೋಗುತ್ತೆ. ಸುಮಾರು ಒಂದು 5 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಕಾಗುತ್ತೆ. ಈಗ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ, ನುಣ್ಣಗಾಗಿದೆ. ಬೇಕಾದರೆ ಈ ರೀತಿಯಾಗಿ ಮತ್ತೊಮ್ಮೆ ಮ್ಯಾಶ್ ಮಾಡ್ಕೋಬೋದು. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ಬ್ಯಾಡಗಿ ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು. ಇದು ಖಾರ ಏನು ಜಾಸ್ತಿ ಇರಲ್ಲ, ಬಣ್ಣ ಚೆನ್ನಾಗಿ ಬರುತ್ತೆ ಇದನ್ನು ಹಾಕ್ಕೊಳ್ಳೋದ್ರಿಂದ. 1 ಚಮಚದಷ್ಟು ಸಾರಿನ ಪುಡಿ, ರೆಡಿಮೇಡ್ ಸಾರಿನ ಪುಡಿ ಆದರೂ ಪರವಾಗಿಲ್ಲ, ಹೋಮ್ ಮೇಡ್ ಸಾರಿನ ಪುಡಿ ಆದ್ರೂ ಪರವಾಗಿಲ್ಲ. ಕಲಿಸ್ಕೋಬೇಕು. ಇದು ಹುಣಸೆ ರಸ, ಮೀಡಿಯಮ್ ಸೈಜ್ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಉಪಯೋಗ ಮಾಡಿದ್ದೆ. ಹುಣಸೆಹಣ್ಣು ಸ್ವಲ್ಪ ಹೊತ್ತಿಗೆ ಮುಂಚೆ ನೆನೆ ಹಾಕ್ಕೊಂಡ್ರೆ, ಒಂದು 10 ನಿಮಿಷ ನೆನೆ ಹಾಕ್ಕೊಂಡ್ರೆ ಒಳ್ಳೆಯದು, ಮೆತ್ತಗಾಗೋಗುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು. ಈ ಪದಾರ್ಥಗಳನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕುದೀತಾ ಇದೆ ಗ್ರೇವಿ. ಇದು ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆ ಮತ್ತು ಕಡಲೆಬೇಳೆ. ಮೊದಲೇ ಹೇಳ್ದಂಗೆ ಕಡಲೆಬೇಳೆ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ಹೆಸರು ಬೇಳೆನ ಕೂಡ ಉಪಯೋಗ ಮಾಡ್ಬೋದು. ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಇದೆ. ನೀರು ಅರ್ಧ ಲೀಟ್ರಷ್ಟು ನೀರು. ನೀರೇನಾದರೂ ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪನ್ನೊಮ್ಮೆ ಚೆಕ್ ಮಾಡಿ ನೋಡಿ. ತುಂಬಾ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ಆಮೇಲೆ ತಣ್ಣಗಾದ್ಮೇಲೆ ಗಟ್ಟಿ ಬರೋ ಚಾನ್ಸಸ್ ಇರುತ್ತೆ. ತುಂಬ ಜಾಸ್ತಿ ಗಟ್ಟಿ ಮಾಡಿಕೊಂಡ್ರೆ ಅಷ್ಟು ಟೇಸ್ಟಿ ಬರಲ್ಲ. ರಾಗಿ ಮುದ್ದೆ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋ ಕನ್ಸಿಸ್ಟೆನ್ಸಿ ಇರಬೇಕು. ಮತ್ತೊಮ್ಮೆ ಚೆನ್ನಾಗಿ ಕುದಿಸ್ಕೋಬೇಕು. ಗ್ಯಾಸ್ ಸ್ಟವ್ನ ಇವಾಗ ನೆನಪಿಂದ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ತಳ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ರುಚಿಯಾದ ಆಂಧ್ರ ಶೈಲಿಯ ಮದುವೆ ಮನೆ ಸಾರು ರೆಡಿಯಾಗಿದೆ. ಟೊಮೆಟೊ ಈರುಳ್ಳಿ ಸಾರು ರೆಡಿಯಾಗಿದೆ. ಒಗ್ಗರಣೆ ಕೊನೆಯಲ್ಲಿ ತುಪ್ಪದ ಒಗ್ಗರಣೆ. ಒಗ್ಗರಣೆಗೆ ಸಾಸಿವೆ, ಹಿಂಗು, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ. ಒಗ್ಗರಣೆಗೆ ಇಷ್ಟ ಇದ್ದರೆ ಕಡಲೆಬೇಳೆ ಉದ್ದಿನಬೇಳೆನ ಕೂಡ ಹಾಕ್ಕೋಬೋದು. ಟ್ರೈ ಮಾಡಿ ನೋಡಿ. ಬಿಸಿ ಅನ್ನ, ರಾಗಿ ಮುದ್ದೆ, ದೋಸೆ, ಇಡ್ಲಿ ಜೊತೆ ಕೂಡ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.